ಇಷ್ಟು ಹಾಕೊಂಡಿದ್ದೀನಿ. ಇದಿಷ್ಟು ಫಸ್ಟ್ ಡ್ರೈ ರೋಸ್ಟ್ ಆಮೇಲೆ ಮಿಕ್ಸಿ ಮಾಡ್ಕೊಳ್ತೀನಿ. ಈಗ ತಗೊಳ್ಳೋ ಅಂಜು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಪವಿತ್ರಾಸ್ ಕ್ರಿಯೇಷನ್. ನಾನು ಚಿಕನ್ ಗ್ರೇವಿನ ಮಾಡಕ್ ಹೋಗ್ತಿದ್ದೀನಿ. ಇದು ಫಾರ್ ದ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಅದು ಹೆಂಗ್ ಬರುತ್ತೋ ಗೊತ್ತಿಲ್ಲ. ಇವತ್ತು ನಾನು ನನ್ನ ತಮ್ಮ ಸೇರ್ಕೊಂಡು ಚಿಕನ್ ಗ್ರೇವಿ ಮಾಡೋಣ ಅಂದ್ಕೊಂಡಿದ್ದೀವಿ. ಫಾರ್ ದ ಫಸ್ಟ್ ಟೈಮ್ ನಾನ್ ವೆಜ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದು. ನಾನು ಯಾವತ್ತೂ ಕೂಡ ಈ ಹಿಂದೆ ಮಾಡಿರಲಿಲ್ಲ. ಇದೇ ಮೊದಲನೇ ಬಾರಿಗೆ ಮಾಡ್ತಾ ಇರೋದು. ಫ್ರೆಂಡ್ಸು, ಫ್ಯಾಮಿಲಿ ಇವ್ರ ಹತ್ರ ಎಲ್ಲ ಸಜೆಷನ್ಸ್ ಕೇಳಿ ನನಗೆ ಹೆಂಗೆ ಬರುತ್ತೋ ಹಂಗೆ ಮಾಡೋಣ ಅಂತ ಹೇಳಿ ಇದು ಒಂಥರ ಹೊಸದಾಗಿ ಟ್ರೈ ಮಾಡ್ತಾ ಇದ್ದೀನಿ. ಇದು ಚಿಕನ್ ಸಾಂಬಾರು ಮಾಡಿದ್ದು ಶ್ರಾವಣದಲ್ಲೆಲ್ಲ, ಆಷಾಢದಲ್ಲಿ ಮಾಡಿದ್ದು. ಬಟ್ ವಿಡಿಯೋ ಅಂದರೆ ಲೇಟ್ ಪೋಸ್ಟ್ ಆಗ್ತಾ ಇದೆ ಅಷ್ಟೇ. ಹೆಣ್ಮಕ್ಳು ಜೀವನನೇ ಹಂಗೆ ಅಲ್ವಾ. ಸೊ ಎಲ್ಲಿಗೆ ಹೋಗ್ತೀವೋ ಆ ಸಂಪ್ರದಾಯಕ್ಕೆ ಅಂದರೆ ಹೊಂದ್ಕೊಂಡು ಹೋಗಬೇಕು. ಸೊ ಇಲ್ಲಿ ನಮ್ಮ ಮನೆಯಲ್ಲಿ ಯಾರೂ ಕೂಡ ನಾನ್ ವೆಜ್ ತಿನ್ನಲ್ಲ. ಬಟ್ ನನ್ನ ಗಂಡನ ಮನೇಲಿ ಎಲ್ಲರೂ ನಾನ್ ವೆಜ್ ತಿಂತಾರೆ. ಸೊ ಅವ್ರಿಗೆ ನಾನ್ ವೆಜ್ ಇಷ್ಟ. ಜೊತೆಲಿ ನನ್ನ ತಮ್ಮ ಕೂಡ ಕೇಳ್ತಾನೆ ಇದ್ದ ಅಂಥೇಳಿ ನಾನ್ ವೆಜ್ ಸಾಂಬಾರು ಮಾಡೋಣ ಅಂದ್ಕೊಳ್ಳಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಇದಿಷ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಧನಿಯಾ, ಹಾಗೆ ಗಸಗಸೆ, ಚಕ್ಕೆ, ಲವಂಗ, ಮೆಣಸು ಮತ್ತು ಯಾಲಕ್ಕಿ ಇದಿಷ್ಟು ಹಾಕ್ಕೊಂಡಿದ್ದೀನಿ. ಇದಿಷ್ಟು ಫಸ್ಟ್ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಅಂದರೆ ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಸೊ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಆಯಿಲ್ ಫ್ರೈಗೆ ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಹಾಗೆ ಶುಂಠಿ, ಬೆಳ್ಳುಳ್ಳಿ ಇದಿಷ್ಟು ಅಷ್ಟೇ ಅದು ಘಮ ಹೋಗೋವರೆಗೂ, ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಇಲ್ಲಿ ನಾನು ಪುದೀನ ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ. ಪುದೀನ ಸ್ವಲ್ಪ ಕಡಿಮೆ, ಹಾಗೆ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಇದು ಅಷ್ಟೇ ಒಂದು ಅರ್ಧ ಭಾಗದಷ್ಟು ಹಾಕ್ಕೊಳ್ಳೋಣ. ಇನ್ನೊಂದು ಅರ್ಧ ಭಾಗ ಹಾಗೇನೆ ಹಸಿ ಹಾಕ್ಕೊಳ್ಳೋಣ. ನಾನು ಫಾರ್ ದ ಫಸ್ಟ್ ಟೈಮ್ ಡೌಟಲ್ಲಿ ಮಾಡ್ತಾ ಇದ್ದೀನಿ ಈ ಅಡುಗೆನ. ನಾನು ಯಾವತ್ತೂ ಮಾಡ್ದವಳಲ್ಲ, ನೋಡಬೇಕು. ಏನೇ ಮಾಡಿದ್ರು ಅಷ್ಟೇ ಮಾಡೋ ಇಂಟ್ರೆಸ್ಟ್ ಇರಬೇಕು, ಪ್ರೀತಿಯಿಂದ ಮಾಡ್ಕೊಡೋಂಥ ಮನಸ್ಸಿರಬೇಕು, ಆಗ ಸಖತ್ತಾಗಿ ಬರುತ್ತೆ. ಜಾಸ್ತಿ ನಾವು ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನೋಡಬೇಕು. ಗೊತ್ತಿಲ್ಲ ಹೆಂಗೆ ಬರುತ್ತೋ ಅಂತ ಹೇಳಿ. ನಾನೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಒಂದು ವೇಳೆ ಚೆನ್ನಾಗಿ ಬಂದರೆ ಡೆಫಿನೆಟ್ಲಿ ಚೆನ್ನಾಗಿದೆ ಅಂತ ಹೇಳ್ತೀನಿ. ಒಂದು ವೇಳೆ ಚೆನ್ನಾಗಿಲ್ಲ ಅಂದರೆ ಏನು ಚೆನ್ನಾಗಿಲ್ಲ, ನಾನು ನೆಕ್ಸ್ಟ್ ಏನು ಚೆನ್ನಾಗಿ ಮಾಡ್ಕೋಬೇಕು ಅನ್ನೋದು ಕೂಡ ಹೇಳ್ತೀನಿ. ಇನ್ನೇನು ಆಲ್ಮೋಸ್ಟ್ ಆಗಿದೆ. ಇದು ಕೂಡ ಇದನ್ನು ಸ್ವಲ್ಪ ತಣ್ಣಗೆ ಆಗಕ್ಕೆ ಬಿಟ್ಟು ಆಮೇಲೆ ಮಿಕ್ಸಿ ಮಾಡ್ಕೊಳ್ತೀನಿ. ಮಿಕ್ಸಿಂಗ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಇನ್ನೊಂದು ಚಿಕನ್ನ ಫ್ರೈ ಮಾಡ್ಕೊಳ್ತೀನಿ, ಅದನ್ನು ರೆಡಿ ಮಾಡ್ಕೊಳ್ತೀನಿ. ಇದನ್ನು ಈಗ ಸೈಡ್ಗೆ ತಿಕ್ತೀನಿ. ಈ ಪಾತ್ರೆ ಇಡ್ತಾಯಿನಿ ಅಷ್ಟೇ. ಸೊ ಇಲ್ಲಿ ಚಿಕನ್ನ ನೀಟಾಗಿ ತೊಳೆದು ಎತ್ತಿಟ್ಟಿದ್ದಾರೆ. ಚಿಕನ್ನ ನೀಟಾಗಿ ತೊಳೆದು ಎತ್ತಿಟ್ಟಿದ್ದೀವಿ. ಸೊ ಇದೇ ಚಿಕನ್ನ ಈಗ ಆಯಿಲ್ ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ತಪ್ಪಲೆ ಹಾಕ್ಕೊಳ್ತಾ ಇದ್ದೀನಿ. ತಪ್ಪಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಅರಿಶಿನ ಮತ್ತು ಉಪ್ಪು ಇದೆರಡರಲ್ಲೂ ತೊಳ್ಕೊಂಡಿರುವಂಥ ಚಿಕನ್ನ ಎತ್ತಿ ಫ್ರೈ ಮಾಡೋಕ್ಕೆ ಹಾಕೋತಾ ಇದ್ದೀನಿ. ಸೊ ಅದ್ರದ್ದು ಸ್ವಲ್ಪ ಹಸಿದು ಸ್ಮೆಲ್ಲೆಲ್ಲ ಹೋಗ್ಬೇಕಂತೆ. ಒಂಥರ ನೀರು ಸ್ಮೆಲ್ಲೆಲ್ಲ ಇರುತ್ತಲ್ಲ, ಅದೆಲ್ಲ ಹೋಗಬೇಕಂತೆ. ಇದನ್ನು ಮಸ್ಟ್ ಆ್ಯಂಡ್ ಶುಡ್ ಮಾಡಲೇಬೇಕು ಅಂತ ಹೇಳಿದರು. ಒಂದು ಕಡೆ ಇದು ಬೇಯ್ತಾ ಇದೆ. ಇದು ಆಲ್ಮೋಸ್ಟ್ ಹಾಕಿಟ್ಟಿದ್ದೀನಿ. ಇದನ್ನು ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಮತ್ತು ಇನ್ನೊಂದು ಕೂಡ ಫ್ರೈ ಮಾಡ್ಕೊಳ್ಳೋದಿದೆ. ಇದನ್ನು ಕೂಡ ಹಾಕೊಳ್ಳೋಣ. ಹಸಿದು ಪುದೀನ ಹಾಗೆ ಕೊತ್ತಂಬರಿ ಈ ಎರಡನ್ನೂ ಕೂಡ ಅಂದರೆ ಹಸಿದು ಹಾಕ್ಕೊಂಡ್ರೆ ಅದ್ರ ಫ್ಲೇವರು ಇನ್ನೂ ಚೆನ್ನಾಗಿರುತ್ತೆ. ಅರ್ಧ ಫ್ರೈ ಮಾಡ್ಕೊಂಡಿದ್ದೀವಿ, ಅರ್ಧ ಹಸಿದೇ ಹಾಕೋಣ. ಹಾಗೆ ಕೆಲಸ ಮಾಡ್ತಾನೆ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ. ಸೊ ಮತ್ತೆ ಈ ಕ್ಲೀನಿಂಗಿಗೆ ಇನ್ನೊಂದ್ಸತಿ ಕೆಲಸ. ಆಲ್ಮೋಸ್ಟ್ 2 ಮಿನಿಟ್ಸ್ ಕುಕ್ ಆಗಿರೋದಕ್ಕೇ ಆಲ್ಮೋಸ್ಟ್ ಬೆಂದಂಗೆ ಆಗಿದೆ. ನೀವು ನೋಡ್ತಾ ಇರ್ಬೋದು, ಆ ಕಲರೇ ಚೇಂಜ್ ಆಗಿದೆ. ಯಾರಾದರೂ ನಂತರ ಹೊಸಬ್ರು ಇದ್ದರೂ ಕೂಡ ನೋಡಿ, ಫಸ್ಟ್ ಆಫ್ ಆಲ್ ಈ ಪ್ರೊಸೆಸ್ ಅಂತೂ ಮಿಸ್ಸೇ ಮಾಡೋಕ್ಕೆ ಹೋಗ್ಬಾರ್ದು. ನಾವು ತರಕಾರಿಗಳನ್ನ ಲೇಟಾಗಿ ಹಾಕ್ತೀವಲ್ಲ, ಆ ಥರ ಅಂತೂ ಚಿಕನ್ ಪೀಸನ್ನು ಲೇಟಾಗಿ ಹಾಕೋಕೆ ಹೋಗ್ಬಾರ್ದು. ಫಸ್ಟ್ ಚಿಕನ್ನೇ ಎಣ್ಣೆಲಿ ಹುರ್ಕೋಬೇಕು. ನಾನು ವೆಜಿಟೇಬಲ್ಸಲ್ಲೇ ಚಿಕನ್ ಸಾಂಬಾರು ಥರ ಈ ಆಲೂಗೆಡ್ಡೆದು ಇರ್ಬೋದು, ಹಾಗೆ ಹೂಕೋಸ್ದು, ಲೈಕ್ ಇದೇ ಥರದ್ದು ನಾವು ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ನನಗೇನು ಇದು ಸ್ಪೆಷಲ್ ಅನ್ನಿಸ್ತಾ ಇಲ್ಲ. ಬಟ್ ಅದ್ರ ಬದಲಿಗೆ ಇದು ಚಿಕನ್ ಆ್ಯಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಹಸಿ ಮೆಣಸಿನ್ಕಾಯಿ ಹಾಗೆ ಹಸಿ ಕರ್ಬೇವನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ಒಳ್ಳೆ ಫ್ಲೇವರ್ ಹಾಗೆ ಘಮ ಕೊಡುತ್ತೆ. ಸೊ ಹಾಗಾಗಿ ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಜಕ್ಕೂ ಇದೆ, ನನಗೆ ಯಾರೂ ಹೇಳ್ಕೊಟ್ಟಿಲ್ಲ ಈ ಪ್ರೊಸೆಸ್ನ. ನಾನು ಎಲ್ಲರ ಹತ್ರ ಕೇಳಿ ನನಗೆ ಹೆಂಗೆ ತೋಚುತ್ತೋ ಹಂಗೆ ಮಾಡೋಣ ಅಂದ್ಕೊಂಡಿದ್ದೀನಿ. ಟೇಸ್ಟ್ ಅಂತೂ ಸಕ್ಕತ್ತಾಗಿ ಬಂದಿತ್ತು. ಫಸ್ಟ್ ಟೈಮ್ ಮಾಡಿದ್ದು ನಾನು ಅಂತ ಹೇಳಿ ನಂಬಕ್ಕೆ ಆಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ಒಂದು ವೇಳೆ ಹಳೆ ಚಿಕನ್ ಸಾಂಬಾರು ಮಾಡಿ ನೀವೇನಾದರೂ ಬೇಜಾರಾಗಿದ್ದರೆ ಒಂದು ನ್ಯೂ ರೆಸಿಪಿ ಟ್ರೈ ಮಾಡಬೇಕು ಅಂದರೆ ಇದು ಖಂಡಿತವಾಗ್ಲೂ ಟ್ರೈ ಮಾಡಿ. ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ನಿಜವಾಗ್ಲೂ ಇಲ್ಲಿ ಮಸಾಲ ಕೂಡ ಜಾಸ್ತಿ ಅನಿಸಲ್ಲ, ಈವನ್ ಟೇಸ್ಟಿಯಾಗಿರುತ್ತೆ, ಬಾಯಿ ಕೂಡ ರುಚಿ ಅನಿಸುತ್ತೆ. ಇದಕ್ಕೆ
ಸೊ ಬಾಡಿಗೆ ಮೆಣಸಿನ್ಕಾಯಿ ಆಗಲೇ ಮಿಸ್ ಮಾಡ್ಕೊಂಡಿದ್ದೆ. ಸೊ ಹಂಗಾಗಿ ಇವಾಗ ಫ್ರೈ ಮಾಡೋಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಡ್ರೈ ರೋಸ್ಟ್ ಮಾಡ್ಕೊಳ್ಳುವಾಗೇ ಈ ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಇದು ಒಂದು ಅಂದರೆ ಕಲರಿಂಗ್, ಹಾಗೆ ಈ ಬ್ಯಾಡಿಗೆ ಮೆಣಸಿನ್ಕಾಯಿನೇ ಒಂಥರ ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ. ಡಿಫ್ರೆಂಟ್ ಫ್ಲೇವರ್ ಜೊತೆಗೆ ಟೇಸ್ಟ್ ಕೂಡ ಕೊಡುತ್ತೆ, ಕಲರ್, ಟೇಸ್ಟ್, ಫ್ಲೇವರ್. ಸೊ ಈ ಮೂರಕ್ಕೂ ಬ್ಯಾಡಿಗೆ ಮೆಣಸಿನ್ಕಾಯಿ. ಸೊ ಇದಿಷ್ಟು ಅದು ಮಿಕ್ಸಿಗೆ ಮಾಡ್ಕೊಳ್ತಾ ಇದ್ದೀನಿ. ಒಂದು ಆಯಿಲ್ ಫ್ರೈ ಮಾಡ್ಕೊಂಡಿರೋದು, ಜೊತೆಗೆ ಡ್ರೈ ರೋಸ್ಟ್ ಮಾಡ್ಕೊಂಡಿರೋದು, ಈ ಮೂರೂ ಈಗ ಮಿಕ್ಸಿ ಮಾಡ್ಕೊತಿದ್ದೀನಿ. ಒಂದು ಚಿಕನ್ ಕೂಡ 3 to 4 minutes ಕುಕ್ ಆಯಿತು. ಕುಕ್ ಆದಮೇಲೆ ಇಲ್ಲಿ ಅಚ್ಕಾರದ ಪುಡಿ, ಗರಂ ಮಸಾಲ, ಹಾಗೆ ಧನಿಯಾ ಪುಡಿ, ಈ ಮೂರನ್ನೂ ಅಷ್ಟೇ ಸ್ವಲ್ಪ ಹಾಕೊತಾ ಇದ್ದೀನಿ. ಜೊತೆಗೆ ಒಂಚೂರು ಚಿಕನ್ ಮಸಾಲ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಕೂಡ ಅಷ್ಟೇ ನೋಡ್ಕೊಂಡು ಹಾಕೊಳ್ಳಿ, ಬಿಕಾಸ್ ಆಲ್ರೆಡಿ ಸ್ಪೈಸಸ್ ಜಾಸ್ತಿ ಇದೆ. ಸೊ ತುಂಬಾ ಮಸಾಲ ಇಷ್ಟಪಡದೇ ಇರೋ ಡ್ರೈ ರೋಸ್ಟ್ ಏನು ಮಾಡಿದ್ವಿ ಅದನ್ನು ಸ್ಕಿಪ್ ಮಾಡ್ಕೋಬಹುದು, ಅದು ಕೂಡ ಒಂದು ಆಪ್ಷನ್. ನಾನು ಇಲ್ಲಿ ಏನು ಪ್ರೊಸೆಸ್ ತೋರಿಸ್ತಿದ್ದೀನೋ ಒಂದ್ಸತಿ ನೀವು ಕೂಡ ಮನೇಲಿ ಇದೇ ಥರ ಟ್ರೈ ಮಾಡ್ಕೊಳ್ಳಿ, ಬಿಕಾಸ್ ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗಾಗಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಫಸ್ಟ್ ಟೈಮ್ ಮಾಡಿದವ್ರಿಗೆ ಇಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೀವು ಆಲ್ರೆಡಿ ಮನೇಲಿ ಟ್ರೈ ಮಾಡಿರೋರು. ಸೊ ಹಾಗಾಗಿ ನೀವು ಇನ್ನೂ ಕೂಡ ಚೆನ್ನಾಗಿ ಮಾಡ್ಕೋಬೋದು ಅನ್ನೋ ಒಂದು ಗ್ಯಾರಂಟಿಲಿ ಹೇಳ್ತಾ ಇದ್ದೀನಿ. ರುಬ್ಬಿಟ್ಕೊಂಡಿರೋ ಮಸಾಲನ ಈಗ ಆ ಚಿಕನ್ ಒಳಗಡೆ ಹಾಕಿ, ಸೊ ಅದನ್ನು ಅಷ್ಟೇ ಹಾಕಿಬಿಟ್ಟು ಚೆನ್ನಾಗಿ ಒಂದು 15 minutes, 10 to 15 minutes ಹಾಗೆ ತಪ್ಪಲೆಲ್ಲೇ ಬೇಯಿಸ್ಬೇಕು. ಸೊ ಇದರಿಂದ ಏನಾಗುತ್ತೆ ಅಂದರೆ ಚೆನ್ನಾಗಿ ಸಾಫ್ಟಾಗಿ ಬೆಂದು ಆ ಮಸಾಲ ಎಲ್ಲ ಆ ಚಿಕನ್ಗೆ ಹಿಡಿಯುತ್ತೆ. ಆದಷ್ಟು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ, ಬಿಕಾಸ್ ಯಾಕಂತಂದರೆ ಆ ಮಸಾಲ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಇವನ್ ಜಾಸ್ತಿ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಏನಾಗೋಗ್ಬಿಡುತ್ತೆ ಅಂದರೆ ಮೇಲೆ ಬೇಯುತ್ತೆ, ಒಳಗಡೆ ಕೂಡ ಅದು ಮಸಾಲ ಹಿಡಿಯೋದಿಲ್ಲ. ಸೊ ಹಾಗಾಗಿ ಆಲ್ಮೋಸ್ಟ್ 15 minutes ಕುಕ್ ಆಗಿದೆ. ಸೊ ಮೀಡಿಯಂ ಫ್ಲೇಮಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಹಾಗೆ ಹೊಗೆ ಹೋಗ್ತಾ ಇದೆ. ಆ ಮೂಳೆಗೆ ಅಂಟ್ಕೊಂಡಿರೋಂಥ ಮಾಂಸ ಎಲ್ಲ ಸ್ವಲ್ಪ ಉದುರಿದೆ, ಸೊ ಚೆನ್ನಾಗಿ ಬೆಂದಿದೆ ಅಂತ. ಸೊ ಇಲ್ಲಿ ಪರೋಟ ಮಾಡ್ಕೊಳ್ತಾ ಇದ್ದೀನಿ, ಗೋಧಿ ಪರೋಟನ. ಅದ್ರ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಮುದ್ದೆ ಕೂಡ ಟ್ರೈ ಮಾಡಿ, ಅನ್ನ ಕೂಡ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ. ಸೊ ಟೇಸ್ಟ್ ಹೇಗಿದೆ ಅಂತ ಕೇಳೋಣ. ಅಂಜು ತಗೊಳ್ಳೋ. ಸರಿ ಆಯ್ತು. ಅವ್ನು ಸ್ವಲ್ಪ ಶೈ ಟೈಪು, ಸೊ ನನ್ನ ತೋರಿಸ್ಬೇಡ ಅಂತ ಹೇಳ್ತಾ ಇದ್ದ. ಅವ್ನಿಗೆ ಗೊತ್ತಿಲ್ಲದೆ ಅವ್ನ ಫೇಸ್ನ ನಾನೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ನೋಡ್ತಿದ್ರೇ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ ಅಂತ ಹೇಳಿ ಆಲ್ರೆಡಿ ಒಂದು ಕಮೆಂಟ್ ಪಾಸ್ ಮಾಡ್ದ. ನೋಡಿ ಆ ಬಾಡಿ ಹೆಂಗೆ ಬಂದಿದೆ ಅಂತ ಹೇಳಿ. ಕೆಲವೊಬ್ರಿಗೆ ಬಾಡೇ ಗಾಡು. ಸೊ ಎಲ್ಲರೂ ಇಷ್ಟಪಡ್ತಾರೆ ಯೂಶಲಿ ನಾನ್ ವೆಜ್ ಅಂದರೆ. ಹೆಂಗೈತೆ ಅಂಜನ? ನಿಜ ಹೇಳು, ಔಟ್ ಆಫ್ 10 ಎಷ್ಟು ಕೊಡ್ತೀಯಾ? 10. ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಯ್ತಾ? ನೋಡ್ರಪ್ಪ, ಔಟ್ ಆಫ್ 10ಗೆ 10 ಕಂಪ್ಲೀಟ್ ಮಾರ್ಕ್ಸ್ ಕೊಟ್ಟಿದ್ದಾನೆ. ಅವನಂತೂ ಸುಳ್ಳಂತೂ ಹೇಳಲ್ಲ. ಅವ್ನು ಇಫ್ ಇನ್ ಕೇಸ್ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತಲೇ, ಇಲ್ಲ ಅಂದರೆ ಇಲ್ಲ ಅಂತಲೇ ಹೇಳ್ತಾನೆ. ಸೊ ಹಾಗಾಗಿ ನೀವು ಡೆಫಿನೆಟ್ಲಿ ಈ ಥರದೊಂದು ಪ್ರೊಸೆಸ್ ಕೂಡ ಟ್ರೈ ಮಾಡ್ಕೋಬೋದು. ಈವನ್ ನನ್ನ ಹಸ್ಬೆಂಡ್ಗೂ ಕೊಟ್ಟೆ, ಅವರು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತಷ್ಟು ವೀಡಿಯೋಗಳಿಗಾಗಿ ಪ್ಲೀಸ್ ನನ್ನ ಪವಿತ್ರಾಸ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇಷ್ಟ ಆದರೆ ಬೇರೆಯವ್ರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಫಸ್ಟ್ ಟೈಮ್ ನಾನು ಮಾಡಿದ್ದು ಚೆನ್ನಾಗಿದೆ, ನಿಜ ನಿಜ ಚೆನ್ನಾಗಿದೆ. ಥ್ಯಾಂಕ್ ಯು.